ಸೌಜನ್ಯ ಹೋರಾಟಗಾರ ತಿಮರೋಡಿಗೆ ಸಿಗುತ್ತಾ ಬಿಗ್ ರಿಲೀಫ್? ತಿಮರೋಡಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಅಥವಾ ಸಿಗಲ್ವಾ? ಸೌಜನ್ಯ ಹೋರಾಟಗಾರ ತಿಮರೋಡಿಗೆ ಸಿಗುತ್ತಾ ಬಿಗ್ ರಿಲೀಫ್? ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ? ತಿಮರೋಡಿ ಭವಿಷ್ಯ ನಿರ್ಧರಿಸಲಿದೆ ಮಂಗಳೂರು ಕೋರ್ಟ್. ನಿರೀಕ್ಷಣಾ ಬೇಲ್ ಅರ್ಜಿ ರಿಜೆಕ್ಟ್ ಆದರೆ ಅರೆಸ್ಟ್ ಫಿಕ್ಸುವುದರಲ್ಲಿ ಸಂದೇಹ ಬೇಡ. ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ತಿಮರೋಡಿ ವಿರುದ್ಧ ಕೇಸು ದಾಖಲಾಗಿದೆ. 3 ನೋಟಿಸ್ ಕೊಟ್ಟಿದ್ದ ಬೆಳ್ತಂಗಡಿ ಪೊಲೀಸರು ಆದರೆ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಆದರೆ ಗಡುವು ಮುಗಿದ್ರೂ ವಿಚಾರಣೆಗೆ ಬಾರದ ತಿಮರೋಡಿ. ವಿಚಾರಣೆಗೆ ಹೋದ್ರೆ ಅರೆಸ್ಟ್ ಮಾಡುವ ಭೀತಿಯಲ್ಲಿ ತಿಮರೋಡಿ. ಸೌಜನ್ಯ ಹೋರಾಟಗಾರ ತಿಮರೋಡಿಗೆ ಬಿಗ್ ರಿಲೀಫ್ ಸಿಗುತ್ತಾ? ಇವತ್ತು ಮಂಗಳೂರು ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ನಿರೀಕ್ಷಣಾ ಜಾಮೀನು ಕೊಡಬಹುದಾ ಕೊಡಬಾರದಾ? ಅವರ ವಿರುದ್ಧ ಇರತಕ್ಕಂಥ 30ಕ್ಕೂ ಹೆಚ್ಚು ಪ್ರಕರಣ, ಆ ಪ್ರಕರಣದ ಸೂಕ್ಷ್ಮತೆ, ಆ ಪ್ರಕರಣದ ತೀವ್ರತೆ ಎಲ್ಲವನ್ನೂ ಕೂಡ ನ್ಯಾಯಾಲಯ ಗಮನಿಸುತ್ತೆ. ಒಂದು ವೇಳೆ ಇವರಿಗೆ ನಿರೀಕ್ಷಣಾ ಜಾಮೀನು ಕೊಟ್ಟರೆ ರಾಜ್ಯಕ್ಕೋ ಅಥವಾ ಜಿಲ್ಲೆಗೆ ಕಂಟಕ ಎನ್ನುವುದು ಅರಿವಾದರೆ ಇವರ ಆಂಟಿಸಿಪೇಟರಿ ಬೇಲು ಕ್ಯಾನ್ಸಲ್, ರಿಜೆಕ್ಟ್ ಆಗುತ್ತೆ. ಅಪರೂಪದ ಪ್ರಕರಣದಲ್ಲಿ ಮಾತ್ರ ಆಂಟಿಸಿಪೇಟರಿ ಬೇಲ್ ಸಿಗುವಂತಹದ್ದು. ಪೋಕ್ಸೋ, ಅಟ್ರಾಸಿಟಿ, ಭಯೋತ್ಪಾದನೆ ಈ ತರಹದ ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನು ಸಿಗೋದು ಡೌಟ್. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿಯ ಪ್ರಕರಣ ಆ ತರಹದ್ದಲ್ಲದೇ ಇರೋದ್ರಿಂದಾಗಿ ಅವರಿಗೆ ಸಿಗುವ ಸಾಧ್ಯತೆಗಳಿದೆ ಎಂದು ಹೇಳಲಾಗ್ತಾ ಇದೆ. ಒಬ್ಬ ಮನುಷ್ಯನಿಗೆ ಆತನ ಅಪರಾಧ ಸಾಬೀತಾಗುವವರೆಗೂ ಆತನನ್ನು ಅಪರಾಧಿ ಎಂದು ಕರೆಯುವ ಹಾಗಿಲ್ಲ. ಅಲ್ಲಿಯವರೆಗೂ ಆರೋಪಿ ಆಗಿರ್ತಾನೆ. ಆರೋಪಿ ಆಗಿರುವ ಕಾಲಘಟ್ಟದವರೆಗೂ ಕೂಡ ಸಮಾಜದಲ್ಲಿ ತನ್ನಿಚ್ಛೆಯಂತೆ ಬದುಕುವ ಅಧಿಕಾರ ಆತನಿಗಿರುತ್ತೆ. ಹಾಗಾಗಿ ಕಾನೂನು ಆಂಟಿಸಿಪೇಟರಿ ಬೇಲು ಅನ್ನೋದು ಒಂದು ಆಯ್ಕೆಯನ್ನು ಇಟ್ಟಿದೆ. ಒಬ್ಬ ಆರೋಪಿಗೂ ಕೂಡ ಸಮಾಜದಲ್ಲಿ ಬದುಕಬಹುದು ಅಂತ. ನಿರೀಕ್ಷಣಾ ಜಾಮೀನು, ಬಂಧನದ ಭೀತಿಯ ಸುಳಿವು ಸಿಕ್ಕರೆ ಮುಂಚಿತವಾಗಿಯೇ ತೆಗೆದು ಇಡಬಹುದಾದ ಒಂದು ಜಾಮೀನು. ಈ ಹಿಂದಿನಿಂದಲೂ ಕೂಡ ಪ್ರಯತ್ನ ಪಟ್ಟಿದ್ರು, ನಿರೀಕ್ಷಣಾ ಜಾಮೀನು ಮೊರೆ ಹೋಗಿದ್ರು. ಮಹೇಶ್ ಶೆಟ್ಟಿ ತಿಮರೋಡಿ ಗೊತ್ತಿತ್ತು ಗಡಿಪಾರ ಆದೇಶ ಬರುತ್ತೆ ಅಂತ. ಸೊ ಅದು ಸಿಕ್ಕಿರಲಿಲ್ಲ. ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇವತ್ತು ವಿಚಾರಣೆ ನಡೆಯುತ್ತೆ. ಇವತ್ತು ಏನಾಗಲಿದೆ? ಶುಭ ಸುದ್ದಿ ಅಥವಾ ಬ್ಯಾಡ್ ನ್ಯೂಸ್ ಸಿಗುತ್ತಾ ತಿಮರೋಡಿಗೆ? ಕಾದು ನೋಡೋಣ. ತಿಮರೋಡಿ ಭವಿಷ್ಯ ಇವತ್ತು ಮಂಗಳೂರು ಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ. ತಿಮರೋಡಿಯ ಬೆಂಬಲಿಗರು ಕೂಡ ಕಾತರದಿಂದ ಕಾಯ್ತಿದ್ದಾರೆ. ನಿರೀಕ್ಷಣಾ ಬೇಲ್ ಸಿಕ್ಕರೆ ಒಂದು ಸಂಭ್ರಮ, ನಿರೀಕ್ಷಣಾ ಬೇಲ್ ಸಿಗದೇ ಇದ್ದರೆ ಒಂದು ತರಹದ ದುಃಖ. ಈಗಾಗಲೇ ಪೊಲೀಸ್ನವರು, ಬೆಳ್ತಂಗಡಿ ಪೊಲೀಸ್ನವರು 3 ನೋಟಿಸ್ನನ್ನು ಕೂಡ ತಿಮರೋಡಿ ನಿವಾಸಕ್ಕೆ ಕಳುಹಿಸಿಕೊಟ್ಟಿದ್ರು. ಅದು ಯಾವುದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿರಲಿಲ್ಲ ತಿಮರೋಡಿ. ಕಟ್ಟಕಡೆಯದಾಗಿ ಗಡುವನ್ನು ಕೂಡ ಕೊಡಲಾಗಿತ್ತು. ಇವತ್ತು ನಿರೀಕ್ಷಣಾ ಜಾಮೀನು ಸಿಕ್ಕರೆ ಪ್ರತ್ಯಕ್ಷಗೊಳ್ತಾರೆ ತಿಮರೋಡಿ. ಒಂದು ವೇಳೆ ಸಿಗದೇ ಇದ್ದರೆ ಬಂಧನದ ಭೀತಿ ಎದುರಾಗುತ್ತೆ. ಅವರ ಅರೆಸ್ಟ್ ಮಾಡೋ ಸಾಧ್ಯತೆಗಳಿರ್ತವೆ. ಸೌಜನ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತಹ ತಿಮರೋಡಿ ಅವರಿಗಿವತ್ತು ನಿರೀಕ್ಷಣಾ ಜಾಮೀನು ಸಿಗುತ್ತಾ ಅನ್ನೋದೇ ಕೌತುಕ. ಏನಾಗಲಿದೆ? ಸಿಗುತ್ತಾ ಸಿಗಲ್ವಾ? ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿಯ ಬೆಂಬಲಿಗರು ಕೂಡ ಕಾತರದಿಂದ ಕಾಯ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.